ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಇವತ್ತಿನ 5 ಕ್ವಶನ್ಸ್ಗಳನ್ನು ನೋಡೋಣ. ಡೈಲಿ 5 ಕ್ವಶನ್ಸ್ ನೋಡ್ತಾ ಇದ್ದೀವಿ, ಫಾಲೋ ಮಾಡ್ತಾ ಇರ್ರಿ. ಆ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾಗ್ತದೆ, ಫುಲ್ ಸಬ್ಜೆಕ್ಟ್ಸ್ ಮೇಲೆ ಗ್ರಿಪ್ ಸಿಗ್ತಾ ಹೋಗುತ್ತೆ. ಓಕೆ, ಇವತ್ತಿನ 5 ಕ್ವಶನ್ಸು ಫ್ಲೂಯಿಡ್ ಪ್ರಾಪರ್ಟೀಸ್ ಮೇಲೆ ಇದಾವೆ. 81ನೇ ಕ್ವಶನ್ಸ್ ನೋಡ್ರಿ. ಕ್ಯಾಲ್ಕುಲೇಟ್ ದ ಕೈನಮ್ಯಾಟಿಕ್ ವಿಸ್ಕಾಸಿಟಿ ಇನ್ ಸ್ಟೋಕ್ಸ್ ಒಳಗೆ ಬೇಕಂತ ಆಫ್ ದ ಫ್ಲೂಯಿಡ್ ಇಫ್ ದ ಡೈನಾಮಿಕ್ ವಿಸ್ಕಾಸಿಟಿ 0.5 ಪಾಯ್ಸ್ ಆ್ಯಂಡ್ ಸ್ಪೆಸಿಫಿಕ್ ಗ್ರಾವಿಟಿ 0.4 ಅಂತ ಹೇಳಿದ್ರು. ನಮಗೆ ಕೈನಮ್ಯಾಟಿಕ್ ವಿಸ್ಕಾಸಿಟಿ ಬೇಕಂದ್ರೆ ಫಾರ್ಮುಲಾ ಏನದ, ನ್ಯೂ ಇಸ್ ಈಕ್ವಲ್ ಟು ಮ್ಯೂ ಡಿವೈಡೆಡ್ ಬೈ ರೋ. ಓಕೆ, ಇದು ಕೈನಮ್ಯಾಟಿಕ್ ವಿಸ್ಕಾಸಿಟಿ ಫಾರ್ಮುಲಾ. ಬಟ್ ನಮಗೆ ಮ್ಯೂ ಕೊಟ್ಟಿದ್ದಾರೆ, ಬಟ್ ಅದು SI ಯೂನಿಟ್ ಒಳಗೆ ಕೊಟ್ಟಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಮ್ಯೂ ಇಸ್ ಈಕ್ವಲ್ ಟು 0.5 ಡಿವೈಡೆಡ್ ಬೈ 10 ಮಾಡಿದರೆ ಅದೇನಾಗ್ತದೆ, ಅದು ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಒಳಗೆ ಆಗ್ತೈತಿ. ಇದು SI ಯೂನಿಟ್ ಒಳಗೆ ಕನ್ವರ್ಟ್ ಆಗ್ತದೆ. ನಿಮ್ಗೆ ಆಲ್ರೆಡಿ ಗೊತ್ತದ, 1 ಪಾಯ್ಸ್ ಈಕ್ವಲ್ ಟು 1/10 ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್. ದೇರ್ಫೋರ್ ಇದು ಆಯಿತು. ನೆಕ್ಸ್ಟ್ ರೋ ಕೊಟ್ಟಿದ್ದಾರೆ ಅವರು 0.4 ಸ್ಪೆಸಿಫಿಕ್ ಗ್ರಾವಿಟಿ ಕೊಟ್ಟರೆ. ಹಂಗಾರೆ ನೀವು ಇದನ್ನೇನು ಮಾಡ್ಬೋದು, 400 kg ಪರ್ ಮೀಟರ್ ಕ್ಯೂಬ್ ಅಂತ ಬರಿಬೋದು. ಸ್ಪೆಸಿಫಿಕ್ ಗ್ರಾವಿಟಿ ಇಂಟು 1000 ಮಾಡಿದರೆ ಅದು ಡೆನ್ಸಿಟಿ ಬರ್ತದೆ. ಓಕೆ, ಇಷ್ಟು ಬಂದು ಇವು ಎರಡು ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬರ್ತದೆ. ಇದು 0.05 ಡಿವೈಡೆಡ್ ಬೈ 400. ಓಕೆ, ಬಂದಿದ್ದ ಆನ್ಸರ್ ಏನಿರ್ತದೆ, ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಇರ್ತದೆ. ಬಟ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಅಂತಂದ್ರೆ ಇದು ಆನ್ಸರ್ ಎಷ್ಟು ಬರ್ತೈತಿ, ಇದು 1.25 ಇಂಟು 10⁻⁻⁴ ಬರ್ತದೆ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಬಟ್ ಅವ್ರು ಕೇಳಕತ್ತಾರ ಸ್ಟೋಕ್ಸ್ ಅಂದ್ರೆ ಏನು ನೆನ್ಪಿಟ್ಕೊಡ್ರಿ. 1 ಸ್ಟೋಕ್ ಈಕ್ವಲ್ ಟು 1 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಹಂಗಾರೆ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ನ ಅಂದ್ರೆ ಇದೇನಾಗುತ್ತೆ, ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಇದು 10⁻⁻⁴ ಐತಲ್ಲ, ಅದು ಆಗಿಬಿಡುತ್ತೆ 1.25 ಇಂಟು 10⁻⁻² ಹೋಲ್ ಸ್ಕ್ವೇರ್ ಮಾಡಿದೆ ಅಂದ್ರೆ ಇದು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ, ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಆಗ್ತದೆ. ದೇರ್ಫೋರ್ 1.25 ಇಸ್ ದ ರೈಟ್ ಆನ್ಸರ್. ವರ್ಕೌಟ್ ಮಾಡಿರಿ, ಜಸ್ಟ್ ಯೂನಿಟ್ ಕನ್ವರ್ಷನ್ಸ್ ಒಳಗೆ ನಿಮ್ಗೆ ಸಿಕ್ಬಿಡ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇಕ್ವಿವೆಲೆಂಟ್ ಟು 1 ಕಿಲೋ ಪಾಸ್ಕಲ್ 1 kPa. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂದ್ರೆ PA ನೆನ್ಪಿಟ್ಕೋಬೇಕು. 1 ಕಿಲೋ ಪಾಸ್ಕಲ್ ಅಂದ್ರೆ ಇಲ್ಲಿ ಕಿಲೋ ಐತಿ, ಅದಾಯ್ತು. ಹಂಗೆ ನೀವು MPa ಬರ್ತದ, GPa ಬರ್ತದ, ಇವೆಲ್ಲ ನೀವು ಗಿಗಾ ಪಾಸ್ಕಲ್, ಮೆಗಾ ಪಾಸ್ಕಲ್, ಕಿಲೋ ಪಾಸ್ಕಲ್, ಇವ್ರು ಕೇಳಕತ್ತಾರ ಕಿಲೋ ಪಾಸ್ಕಲ್ ಅಂತೇಳಿ ಅದನ್ನು ಇಲ್ಲಿ ಮಾಡ್ಕೊಂಡ್ರಿ. ರೈಟಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಯೂನಿಟ್ ಕೈನಮ್ಯಾಟಿಕ್ ವಿಸ್ಕೋಸಿಟಿ ಆಫ್ ದ ಫ್ಲೂಯಿಡ್ ಮೆಜರ್ಡ್ ಅಂತ ಹೇಳ್ತಾರೆ. ಕೈನಮ್ಯಾಟಿಕ್ ವಿಸ್ಕೋಸಿಟಿ ಅಂದ್ರೆ K ಐತಿ, ಸ್ಟೋಕ್ಸ್ ಒಳಗಡೆ K ಐತಿ, ಇದನ್ನ ಯೂಸ್ ಮಾಡೋಣ. ಇದು ಆಕ್ಸಿಲರೇಷನ್ ಯೂನಿಟ್, ಇದು ಇಲ್ಲಿ ಬೇಕಾಗಿಲ್ಲ. ಇದು ವೆಲಾಸಿಟಿ ಯೂನಿಟ್, ಇದು ಬೇಕಾಗಿಲ್ಲ. ಸ್ಟೋಕನ್ನು ನಾವು ಯೂಸ್ ಮಾಡ್ಬೋದು. ರೈಟಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆನ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ದ ವಿಸ್ಕಾಸಿಟಿ ಆಫ್ ಗ್ಯಾಸ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಬಿಕಾಸ್ ವಿಸ್ಕಾಸಿಟಿ ಮತ್ತು ಟೆಂಪರೇಚರ್ ರಿಲೇಷನ್ ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದು ಅಂದ್ರೆ ಅದು ಗ್ಯಾಸಸ್ಗೆ, ವಿಸ್ಕಾಸಿಟಿ ಮತ್ತು ಟೆಂಪರೇಚರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ದು ಅಂದ್ರೆ ಅದು ಲಿಕ್ವಿಡ್ಸ್ಗೆ. ಇದನ್ನ ನೆನ್ಪಿಟ್ಕೋಬೇಕು. ದೇರ್ಫೋರ್ ಇನ್ಕ್ರೀಸ್ ದ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಂದ್ರೆ ವಿಸ್ಕಾಸಿಟಿ ಆಫ್ ದ ಗ್ಯಾಸು ಕೂಡ ಏನಾಗ್ತದೆ, ಇನ್ಕ್ರೀಸ್ ಆಗ್ತದ. ನೆಕ್ಸ್ಟ್ ಇದೊಂದು ಸ್ವಲ್ಪ ಚಲೋ ಕ್ವಶನ್ ಅದ, ಟ್ರಿಕ್ಕಿ ಕ್ವಶನ್ ಅದ, ಒಂದು ಸ್ವಲ್ಪ ನೋಡ್ರಿ ಇದನ್ನ. 90% of volume of the iceberg is immersed in the water. Only 10% of the volume is above the water surface. What is the density of the iceberg and density of the sea water is ಇಷ್ಟ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೋಡ್ರಿ ಭಾಳ ಚೆನ್ನಾಗಿದೆ ಕ್ವಶನ್. ಏನು ಮಾಡ್ಬೇಕಂದ್ರೆ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ, ನಿಮಗದು ತಿಳಿಲಿಕ್ಕೆ ಶುರು ಆಗ್ತದೆ. ಓಕೆ, ಈಗ ನಮ್ಮಲ್ಲಿ ನೀರದ, ಆ ನೀರಲ್ಲಿ ಇದೊಂದು ಐಸ್ಬರ್ಗ್ ಅದ. ಐಸ್ಬರ್ಗ್ ಅಂದ್ರೆ ಐಸಿನ ಗುಡ್ಡೆ. ಇದ್ರೊಳಗಡೆ ಏನಾಯ್ತು ಅಂದ್ರೆ 90% ಮುಳುಗ್ಯದಂತ, 10% ತೇಲ್ಯದ ಅಂತ ಹೇಳ್ಯಾರ ವಾಲ್ಯೂಮ್ ಅದು. ಹಂಗಾದ್ರೆ ಇದನ್ನ ಏನಂತ ಬರಿಬೋದು, 0.9 ವಾಲ್ಯೂಮು ಮುಳುಗ್ಯದ, 0.1 ವಾಲ್ಯೂಮು ತೇಲ್ಯದ ಅಂತ ಹೇಳ್ಬೋದಲ್ಲ. ಓಕೆ, ಇಷ್ಟು ಹೇಳಿದೆ ನಾವು. ಬಟ್ ಇದರಿಂದ ಒಂದು ತಿಳ್ಕೊಬೇಕಾಗಿದ್ದು ಏನಂದ್ರೆ, ದಿಸ್ ಇಸ್ ಅ ಫ್ಲೋಟಿಂಗ್ ಬಾಡಿ. ಇದೇನಿದು ಫ್ಲೋಟಿಂಗ್ ಬಾಡಿ. ಫ್ಲೋಟಿಂಗ್ ಬಾಡಿ ಒಳಗಡೆ ಅಕಾರ್ಡಿಂಗ್ ಟು ಆರ್ಕಿಮಿಡಿಸ್ ಫ್ಲೋಟಿಂಗ್ ಬಾಡಿ ಹೇಳ್ತಾನೆ, ವೇಟ್ ಆಫ್ ದ ಆಬ್ಜೆಕ್ಟ್ is equal to weight of the water displaced. ಇವೆರಡನ್ನು ನೀವು ನೆನ್ಪಿಟ್ಕೋಬೇಕು. ಇದು ಯಾವಾಗ ಓನ್ಲಿ ಫಾರ್ ಫ್ಲೋಟಿಂಗ್ ಬಾಡಿ, ಅವಾಗ ಮಾತ್ರ ಇದು ಬರುತ್ತೆ. ಹಂಗಾರೆ ವೇಟ್ ಆಫ್ ದ ಆಬ್ಜೆಕ್ಟ್ ಎಷ್ಟೈತಿ ಗೊತ್ತಿಲ್ಲ. ವೇಟ್ ಆಫ್ ದ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ವೇಟ್ ಆಫ್ ದ ವಾಟರ್ ಡಿಸ್ಪ್ಲೇಸ್ಡ್ ಅಂದ್ರೆ ಎಷ್ಟು ವಾಲ್ಯೂಮ್ ಐತಲ್ಲ ಇದು, ಅದರಷ್ಟು ವೇಟ್ ಡಿಸ್ಪ್ಲೇಸ್ ಆಗಿರ್ತದೆ. ಹಂಗಾರೆ ಎಷ್ಟು ವಾಲ್ಯೂಮ್ ಐತಿ ಇದು 0.9 ಐತಿ. 0.9 ಟೈಮ್ಸ್ ಆಫ್ V ಅದ. ಓಕೆನಾ? ಇಷ್ಟು ವಾಲ್ಯೂಮ್ ಡಿಸ್ಪ್ಲೇಸ್ ಆಗ್ಯದ. ಬಟ್ ನಾನು ವಾಲ್ಯೂಮ್ ಬೇಡ, ನನಗೆ ವೇಟ್ ಬೇಕು.
ಹಂಗಾರೆ ವಾಲ್ಯೂಮಿಗೆ ಬೇಕಿತ್ತು ಅಂತಂದ್ರೆ ವೇಟ್ ಬೇಕಿತ್ತು ಅಂತಂದ್ರೆ ಏನು ಮಾಡ್ತೀರಿ, ಡೆನ್ಸಿಟಿ ಇಂಟು ವಾಲ್ಯೂಮ್ ಮಾಡ್ಕೊತೀರಿ. ಹಂಗಾರೆ ಇದಕ್ಕೆ ಡೆನ್ಸಿಟಿ ಮಲ್ಟಿಪ್ಲೈ ಮಾಡಿದ್ರೆ ಅದು ವೇಟ್ ಆಗಿಬಿಡ್ತದೆ. ಎದ್ರ ಡೆನ್ಸಿಟಿ? ವಾಟರ್ ಡೆನ್ಸಿಟಿ, ಬಿಕಾಸ್ ವಾಟರ್ ರಿಪ್ಲೇಸ್ ಮಾಡಕತ್ತೀರಿ. ಇಷ್ಟು ಮಾಡಿದ್ರೆ ನಿಮ್ಗೆ ಏನು ಬರ್ತದೆ? ವಾಲ್ಯೂಮ್ ಬರ್ತದೆ. ಬಟ್ ಇದರೊಳಗಡೆ ಏನಾಯ್ತು ಅಂತಂದರೆ ಇದು 0.9 ಹಾಗೆ ಇರಲಿ. ಇದು ಗಾಮಾ ಡಬ್ಲ್ಯೂ ಎಷ್ಟು ವಾಟರ್ದು ಅವ್ರು ಕೊಟ್ಟಾರ, ಅವರು ಕೆ ಜಿ ಪರ್ ಮೀಟರ್ ಕ್ಯೂಬ್ ಒಳಗೆ ಕೊಟ್ಟಾರ. ದೇರ್ ಫೋರ್ 1025 ಇಲ್ಲಿ ಬರೆಯೋಣ, ಇದು ವಿ ಹಾಗೆ ಬರೆಯೋಣ. ಇಷ್ಟು ಬರ್ದಾಗ ಏನಾಗ್ತದ, ನೀವು ಕ್ವಶನ್ ಓದ್ರಿ. ಮತ್ತೆ ಈಗ ಕ್ವಶನ್ ಓದಿದಾಗ ಕ್ವಶನ್ ಒಳಗೆ ಏನು ಕೇಳಿರೋರು, ಡೆನ್ಸಿಟಿ ಆಫ್ ದ ಸಿ ವಾಟರ್ ಅಂತ ಕೇಳಿರೋದ್ರಿಂದ ನೀವು ಆ ಕ್ವಶನ್ ಮತ್ತೆ ಬರೀ. ಈಗ ಡೆನ್ಸಿಟಿ ಅಂತಂದ್ರೆ ಇಲ್ಲೇ ಸ್ವಲ್ಪ ಆಲ್ಟರ್ ಮಾಡ್ಕೊಳ್ರಿ, ಬಿಕಾಸ್ ಯಾವುದು ಕೊಟ್ಟಿಲ್ಲ, ಇದ್ರದ್ದು ವೇಟು ಕೊಟ್ಟಿಲ್ಲ, ಇದ್ರದ್ದು ವಾಲ್ಯೂಮು ಕೊಟ್ಟಿಲ್ಲ, ಸುಮ್ಮ ಗಾಳಿ ಒಳಗೆ ಕೇಳಕತ್ತಾನೆ. ದೇರ್ ಫೋರ್ ಇದನ್ನೇನು ನೋಡ್ರಿ, ವೇಟ್ ಆಫ್ ದ ಐಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಐಸ್ ಈಸ್ ಈಕ್ವಲ್ ಟು 0.9 ಇಂಟು 1025 ಮಾಡ್ತೀರಿ. ಇಷ್ಟು ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದ? 922.5 ಬರ್ತದ. ಅದು ಯಾವ ಆಪ್ಷನ್ ಐತೆ ಅದೇ 922.5 ಆನ್ಸರ್ ಬರ್ತದ. ಇದನ್ನ ನೆನ್ಪಿಟ್ಕೊಳ್ರಿ. ಇದ್ರೊಳಗಡೆ ಏನಪ್ಪ ಈ ವಿಡಿಯೋದೊಳಗೆ ಕಲ್ತಿದ್ದು ಏನು ಹೊಸದಂದ್ರೆ, ಇದು ವೇಟ್ ಆಫ್ ದ ಆಬ್ಜೆಕ್ಟ್ ಈಕ್ವಲ್ ಟು ವೇಟ್ ಆಫ್ ದ ವಾಟರ್ ಡಿಸ್ಪ್ಲೇಸ್ಡ್. ಇದು ಓನ್ಲಿ ಫಾರ್ ಫ್ಲೋಟಿಂಗ್ ಬಾಡಿ, ಓಕೆನಾ. ಇದು ಸಿಂಕಿಂಗ್ ಬಾಡಿ ಒಳಗಡೆ ಏನಾಗ್ತದ, ಇದು ಜಾಸ್ತಿ ಆಗಿಬಿಡ್ತದ. ವೇಟ್ ಆಫ್ ದ ಆಬ್ಜೆಕ್ಟ್ ಇಸ್ ಮೋರ್ ದೆನ್ ದ ವಾಟರ್ ಡಿಸ್ಪ್ಲೇಸ್ಡ್ ಆಗ್ತದ. ಹಾಗಾಗಿ ಇದೇನಾಗ್ತದೆ, ಸಿಂಕ್ ಆಗ್ಲಿಕ್ಕೆ ಶುರು ಆಗ್ತದೆ. ರೈಟಾ? ದಟ್ಸ್ ವೈ ಅದು ಬೇಡ, ಸಿಂಕಿಂಗ್ ಬಗ್ಗೆ ಯೋಚನೆ ಮಾಡಬೇಡ್ರಿ. ಈ ಪ್ರಾಬ್ಲಮ್ ಇಲ್ಲಿ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಈ ರೀತಿ ದಿನ 5 ಕ್ವಶನ್ಸನ್ನ ವಿತ್ ಎಕ್ಸ್ಪ್ಲನೇಷನ್ ನೋಡ್ತಾ ಹೋದಂಗೆಲ್ಲ ನಿಮ್ಮ ನಾಲೆಜ್ ಹೆಚ್ಚಿಗೆ ಆಗ್ತದ. ನೋಡ್ತಾ ಇರಿ ಕಂಟಿನ್ಯೂಸ್ಲಿ. ಥ್ಯಾಂಕ್ ಯು.